ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವರ್ಲ್ಡ್ ಕಪ್ನ ಎಲ್ಲ ಮ್ಯಾಚಸ್ಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ನಾವು ಉಕ್ಕಿರೋದು ಎರಡೇ ಮ್ಯಾಚು. ಇನ್ನೂ ಒಂದು ಮ್ಯಾಚ್ ಇದೆ, ಅದು ಇವತ್ತು ಬೆಳಗ್ಗೆ ನಡೀತಾ ಇದೆ. ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚು. ಎಲ್ಲ ಎರಡು ಗ್ರೂಪ್ ಕೂಡ ಟೈಟ್ ಆಗಿದೆ. ಈ ಸೆಕೆಂಡ್ ಪೊಸಿಷನ್ಗೆ ಯಾರು ಕ್ವಾಲಿಫೈ ಆಗಬೇಕು ಅಂತ. ಯಾಕಂದರೆ ಫಸ್ಟ್ ಪೊಸಿಷನ್ ಆಲ್ರೆಡಿ ಸೀಲ್ ಆಗಿದೆ. ಗ್ರೂಪ್ 1ನಲ್ಲಿ ಇಂಡಿಯಾ ಫಸ್ಟ್ ಪೊಸಿಷನಲ್ಲಿ ಮುಗಿಸಿದ್ದಾರೆ. ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಇಂಗ್ಲೆಂಡ್ ಅವರು ಗ್ರೂಪ್ 2ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ನಿನ್ನೆ USA ಮೇಲೆ ಗೆದ್ದಾದ ಮೇಲೆ ಇವಾಗ ಸೆಕೆಂಡ್ ಪೊಸಿಷನ್ಗೆ ಯಾರು ಹೋಗಬೇಕು ಅನ್ನೋದೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋದು. ಇವತ್ತು ನಡೀತಾ ಇರೋ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಮನೆಗೆ ಹೋಗ್ತಾರಾ ಅಥವಾ ಸೆಮಿಫೈನಲ್ಗೆ ಹೋಗ್ತಾರಾ ಅನ್ನೋದು ಡಿಸೈಡ್ ಆಗೋಗುತ್ತೆ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇವತ್ತು ನಡೀತಾ ಇರೋದು. ಏನಾದರೂ ಇವತ್ತು ಆಸ್ಟ್ರೇಲಿಯಾ ಸೋಲ್ತು ಅಂದರೆ ನಾಳೆ ನಡೆಯೋ ಮ್ಯಾಚ್ ಅಂದರೆ ಅಫ್ಘಾನಿಸ್ತಾನ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚಲ್ಲಿ ಏನಾದರೂ ಅಫ್ಘಾನಿಸ್ತಾನ ಗೆದ್ದರೆ ಅಫ್ಘಾನಿಸ್ತಾನ್ ಸೆಮಿಫೈನಲ್ಗೆ ಎಂಟ್ರಿ ಆಗ್ತಾರೆ. ಆಸ್ಟ್ರೇಲಿಯಾ ಹೊರಗಡೆ ಹೋಗ್ಬಿಡ್ತಾರೆ. ಗ್ರೂಪ್ 2ನಲ್ಲಿ ನೋಡೋದಾದರೆ ಇಂಗ್ಲೆಂಡ್ ಅವರು ಫಸ್ಟ್ ಪೊಸಿಷನಲ್ಲಿ ಕ್ಲಿಯರ್ ಆಗಿದ್ದಾರೆ. ಇನ್ನು ಉಳಿದಿರೋದು ಅಂದರೆ USA ಮತ್ತು ವೆಸ್ಟ್ ಇಂಡೀಸು. ಸೌತ್ ಆಫ್ರಿಕಾದವರು 4 ಪಾಯಿಂಟ್ಸ್ ಇದ್ದಾರೆ ಆಲ್ರೆಡಿ. ಅವ್ರು ಕ್ವಾಲಿಫೈ ಆಗ್ಬೋದಾಗಿತ್ತು ಬೆಟರ್ ರನ್ ರೇಟ್ ಇಟ್ಕೊಂಡಿದ್ರು. ಆದರೆ ಅವ್ರ ರನ್ ರೇಟು ವೆಸ್ಟ್ ಇಂಡೀಸ್ಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೆಳಗಡೆ ಇದೆ. ಇವಾಗ ವೆಸ್ಟ್ ಇಂಡೀಸ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿ 135 ಟಾರ್ಗೆಟ್ ಕೊಟ್ಟಿದ್ದಾರೆ. ಸೌತ್ ಆಫ್ರಿಕಾದವರು ಏನಾದರೂ ಅದನ್ನ ಚೇಸ್ ಮಾಡಿ ಗೆದ್ದರೆ ಮಾತ್ರನೇ ಅವ್ರು ಸಾಧ್ಯ ಹೋಗೋಕ್ಕೆ. ಅವರಿಗೆ 6 ಪಾಯಿಂಟ್ಸ್ ಅವಶ್ಯಕತೆ ಇದೆ ಸೌತ್ ಆಫ್ರಿಕಾದವ್ರಿಗೆ. ಆದರೆ ಗ್ರೂಪ್ 1ನಲ್ಲಿ ಆ ಥರ ಇಲ್ಲ, 4 ಪಾಯಿಂಟ್ಸೇ ಸಾಕು. ಆದರೆ ಗ್ರೂಪ್ 2ನಲ್ಲಿ ಸೌತ್ ಆಫ್ರಿಕಾಗೆ 6 ಪಾಯಿಂಟ್ಸ್ ಅವಶ್ಯಕತೆ ಇದೆ. ಯಾಕಂದರೆ ಎರಡೂ ಟೀಮ್ಗೂ ಕಂಪೇರ್ ಮಾಡಿದ್ರೆ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ಗೆ ಸೌತ್ ಆಫ್ರಿಕಾ ರನ್ ರೇಟ್ ಸಿಕ್ಕಾಪಟ್ಟೆ ಕೆಳಗಡೆ ಇದೆ. 0.625 ಇದೆ. ವೆಸ್ಟ್ ಇಂಡೀಸ್ ಅವ್ರ ರನ್ ರೇಟು ಪ್ಲಸ್ 1.814 ಸೌತ್ ಆಫ್ರಿಕಾ ಪ್ಲಸ್ಸಲ್ಲೇ ಇದ್ರೂ ಅವ್ರ ರನ್ ರೇಟ್ಗೂ ವೆಸ್ಟ್ ಇಂಡೀಸ್ ರನ್ ರೇಟ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ವೆಸ್ಟ್ ಇಂಡೀಸ್ ಕ್ಲೋಸಲ್ಲಿ ಗೆದ್ರೂ ಅವ್ರು ಕ್ವಾಲಿಫೈ ಆಗೋಗ್ಬಿಡ್ತಾರೆ ಸೆಮಿಫೈನಲ್ಗೆ. ಆದರೆ USA ಹೊರಗಡೆ ಹೋಗ್ಬಿಡ್ತಾರೆ. USA ಕ್ವಾಲಿಫೈ ಆಗಬೇಕು ಅಂದರೆ ಗೆಲ್ಲೇಬೇಕು. ಕ್ವಾಲಿಫೈ ಮಾತ್ರ ಅಲ್ಲ, ಫಸ್ಟ್ ಪೊಸಿಷನಲ್ಲೂ ಕೂಡ ಕ್ಲಿಯರ್ ಮಾಡ್ತಾರೆ ಸೌತ್ ಆಫ್ರಿಕಾದವರು. ಯಾಕಂದರೆ ಅವ್ರು 6 ಪಾಯಿಂಟ್ಸ್ ಆಗುತ್ತೆ. ಇಂಗ್ಲೆಂಡ್ದಿರೋದು 4 ಪಾಯಿಂಟ್ಸು. ಸೆಕೆಂಡ್ ಪೊಸಿಷನ್ಗೆ ಹೆಂಗೆ ಕಿತ್ತಾಟ ನಡೀತಾ ಇದೆ ಅಂತ ನೋಡಿ. ಇವತ್ತು ಆಲ್ಮೋಸ್ಟ್ ಡಿಸೈಡ್ ಆಗೋಗುತ್ತೆ. ಇವತ್ತೇ 2 ಮ್ಯಾಚ್ ಇರೋದು. ಇವತ್ತಿನ ಮ್ಯಾಚಲ್ಲಿ ಡಿಸೈಡ್ ಆಗೋಗುತ್ತೆ. ಗ್ರೂಪ್ 2ಅಲ್ಲಿ ಇವತ್ತೇ ಡಿಸೈಡ್ ಆಗೋಗುತ್ತೆ ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ಗ್ರೂಪ್ 1ನಲ್ಲಿ ಇವತ್ತೇನಾದರೂ ಆಸ್ಟ್ರೇಲಿಯಾ ಗೆದ್ದರೆ ಅದು ಇವತ್ತೇ ಕ್ವಾಲಿಫೈ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನೇನಾದರೂ ಆಸ್ಟ್ರೇಲಿಯಾ ಸೋಲ್ತು ಅಂದರೆ ಅದು ನಾಳೆ ಗೊತ್ತಾಗುತ್ತೆ ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ನಾಳೆ ಏನಾದರೂ ಅಫ್ಘಾನಿಸ್ತಾನ ಸೋತರೂ ಕೂಡ ಆಸ್ಟ್ರೇಲಿಯಾನೇ ಕ್ವಾಲಿಫೈ ಆಗುತ್ತೆ. ಯಾಕಂದರೆ ಆಸ್ಟ್ರೇಲಿಯಾದವ್ರ ರನ್ ರೇಟ್ ಚೆನ್ನಾಗಿದೆ. ಅವ್ರು 2 ಪಾಯಿಂಟ್ಸ್ ಇಟ್ಕೊಂಡು ಸೆಮಿಫೈನಲಿಗೆ ಕ್ವಾಲಿಫೈ ಆಗೋ ಚಾನ್ಸ್ ಇದೆ.